ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಒಂದು ವಾರದಿಂದ ಜಗತ್ತಿನಲ್ಲಿ ಒಂದು ನಿರೀಕ್ಷೆ ಮೂಡಿತ್ತು. ಅದೇನು ಕೇಳಿದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಎಂಡ್ ಆಗಬಹುದು ಅಂತ. ಎಲ್ಲ ಸನ್ನಿವೇಶಗಳೂ ಕೂಡ ಅದಕ್ಕೆ ಪೂರಕವಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಪುತಿನ್ ಒಂದು ಅಣುಬಾಂಬನ್ನು ಹಾಕಿದ್ದಾರೆ. ಅಣುಬಾಂಬ್ ಅಂತಂದರೆ ನೇರವಾಗಿ ಅಣುಬಾಂಬ್ ಸ್ಫೋಟಿಸಿದ್ದಾರೆ ಅಂತಲ್ಲ. ಅವರ ಒಂದು ಹೇಳಿಕೆ ಇದೆಯಲ್ಲ, ಅದು ಅಣುಬಾಂಬ್ನಷ್ಟೇ ತೀವ್ರವಾಗಿದೆ. ಅದರಿಂದ ಏನು ಗೊತ್ತಾಗ್ತಾ ಇದೆ ಕೇಳಿದ್ರೆ ಈ ಯುದ್ಧ ನಿಲ್ಲೋದಿಲ್ಲ. ಪುತಿನ್ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ನಿಲ್ಲಿಸುವಂಥ ಮನಸ್ಥಿತಿಯಲ್ಲೇ ಇಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಮಿತ್ರರೇ, ಇದು ಭಾರತಕ್ಕೂ ಕೂಡ ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಕೂಡ ಈ ಯುದ್ಧ ನಿಂತರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ ಈ ಯುದ್ಧದ ಕಾರಣದಿಂದಾಗಿಯೇ ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಬೀಳುತ್ತೆ ಅಂಥೇಳಿ ಭಾರತ ಕೂಡ ಕಾಯ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಪುತಿನ್ ಒಂದು ದೊಡ್ಡದಾದಂಥ ಹೇಳಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲೋದಿಲ್ಲ, ಇದು ಇನ್ನಷ್ಟು ತೀವ್ರಗೊಳ್ಳುತ್ತೆ ಎನ್ನುವಂಥ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಹಂತಕ್ಕೆ ಅಂತಂದರೆ ಒಂದು ರೀತಿಯಲ್ಲಿ ಅವರು ಯುರೋಪನ್ನೇ ಯುದ್ಧಕ್ಕೆ ಆಹ್ವಾನಿಸಿದಂತಿದೆ. ಇದು ಟ್ರಂಪ್ಗೂ ಕೂಡ ದೊಡ್ಡ ಚಾಲೆಂಜನ್ನು ತಂದಿಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಒಂದು ತಿಂಗಳಿನಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಗಳನ್ನು ಗಮನಿಸಿದ್ದೇ ಆದರೆ ಯುದ್ಧ ಒಂದು ಹಂತಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ವು. ರಷ್ಯಾ ಕೂಡ ಅಷ್ಟು ಅಗ್ರೆಸಿವ್ ಆಗಿರಲಿಲ್ಲ, ಉಕ್ರೇನ್ ಕೂಡ ಅಷ್ಟು ಅಗ್ರೆಸಿವ್ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ. ಒಂದು ಹಂತಕ್ಕೆ ಝೆಲೆನ್ಸ್ಕಿ ಅಂತೂ ಹೇಳಿಬಿಟ್ಟಿದ್ರು, ನಾವು ನ್ಯಾಟೋಗೆ ಸೇರಬೇಕು ಅಂತ ಹೇಳಿ ಹಠ ಹಿಡಿಯೋದಿಲ್ಲ, ನಮಗೆ ಒಟ್ಟಾರೆಯಾಗಿ ಭದ್ರತಾ ಗ್ಯಾರಂಟಿ ಬೇಕಷ್ಟೇ. ಅಂದರೆ ಯಾವ ಮೂಲ ಉದ್ದೇಶಕ್ಕೋಸ್ಕರವಾಗಿ ಯುದ್ಧ ಶುರುವಾಗಿತ್ತೋ ಆ ಉದ್ದೇಶವೇ ನಮಗಿಲ್ಲ ಅಂಥೇಳಿ ಝೆಲೆನ್ಸ್ಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ವಿಚಾರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಮೊದಲಿಗೆ ಈ ಯುದ್ಧ ಆರಂಭವಾಗಿದ್ದು ಯಾಕೆ ಹೇಳಿ, ಉಕ್ರೇನನ್ನು ನ್ಯಾಟೋಗೆ ಸೇರಿಸಬೇಕು ಅಂತ ಹೇಳಿ ಬೈಡನ್ ಒಂದು ಪ್ರಯತ್ನವನ್ನು ಆರಂಭಿಸಿದ್ರು. ಇದು ಪುತಿನ್ಗೆ ಸಿಕ್ಕಾಪಟ್ಟೆ ಸಿಟ್ಟನ್ನು ತರಿಸ್ತು. ಯಾಕೆ ಕೇಳಿದ್ರೆ ಉಕ್ರೇನ್ ತಟಸ್ಥವಾಗಿರಬೇಕು, ನನ್ನ ಬಾಗಿಲಿಗೆ ಯಾವುದೇ ಕಾರಣಕ್ಕೂ ಕೂಡ ನ್ಯಾಟೋ ಬಂದು ಕೂರಬಾರ್ದು ಅನ್ನುವಂಥದ್ದು ಪುತಿನ್ ಅವರ ಬಯಕೆ ಆಗಿತ್ತು. ಇದಕ್ಕೆ ಮಿತ್ರರೇ ಬೇರೆ ಬೇರೆ ಕಾರಣಗಳಿದೆ. ಇವತ್ತು ರಷ್ಯಾದ ಪಕ್ಕದ ದೇಶಗಳು ಕೂಡ ನ್ಯಾಟೋವನ್ನು ಸೇರ್ಕೊಂಡಿದ್ದಾವೆ. ಉಕ್ರೇನ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತಂದ್ರೆ ಉಕ್ರೇನ್ ಜೊತೆಗೆ ರಷ್ಯಾದ ಅನೇಕ ಸಮಸ್ಯೆಗಳಿದ್ವು. ಉಕ್ರೇನ್ನಲ್ಲಿ ರಷ್ಯಾವನ್ನು ಬೆಂಬಲಿಸುವಂತಹ ಜನ ಇದ್ರು, ರಷ್ಯನ್ ಲ್ಯಾಂಗ್ವೇಜ್ ಮಾತನಾಡುವಂತಹ ಜನ ಇದ್ರು. ಹೀಗಾಗಿ ಇವತ್ತಲ್ಲ ನಾಳೆ ಒಂದಷ್ಟು ಭೂಭಾಗವನ್ನು ರಷ್ಯಾ ತೆಗೆದುಕೊಳ್ಳಬೇಕು ಅನ್ನುವಂತಹ ಬಗ್ಗೆ ರಷ್ಯಾ ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇತ್ತು. ಒಂದು ವೇಳೆ ಉಕ್ರೇನ್ ಏನಾದರೂ ನ್ಯಾಟೋವನ್ನು ಸೇರ್ಕೊಂಡಿದ್ದೇ ಆದರೆ ರಷ್ಯಾಗೆ ಮತ್ಯಾವತ್ತೂ ಕೂಡ ಆ ಅವಕಾಶವೇ ಸಿಗೋದಿಲ್ಲ. ಆಗ ಯುದ್ಧ ಮಾಡಬೇಕು ಅಂತಂದ್ರೆ ಇಡೀ ನ್ಯಾಟೋದ ದೇಶಗಳನ್ನು ಎದುರಿಸಬೇಕು ಹೀಗಂತ ರಷ್ಯಾಗೆ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ರಷ್ಯಾ ಹಿಂದೆ ಮುಂದೆ ಯೋಚನೆ ಮಾಡದೆ ಉಕ್ರೇನ್ ಮೇಲೆ ಯುದ್ಧಕ್ಕೆ ಇಳಿದು ಬಿಡ್ತು. ಮಿತ್ರರೇ, ಈ ಎಲ್ಲ ಇತಿಹಾಸವೂ ಕೂಡ ನಿಮಗೆಲ್ಲ ತಿಳಿದೇ ಇದೆ. ಆದರೆ ಈಗೇನಾಗ್ತಾ ಇದೆ ಗೊತ್ತಾ, ರಷ್ಯಾಗೂ ಕೂಡ ಉಕ್ರೇನ್ ನ್ಯಾಟೋವನ್ನು ಸೇರ್ಲಿ ಬಿಡ್ಲಿ ಅದ್ಯಾವುದೂ ಕೂಡ ಅವರಿಗೆ ಇಂಪಾರ್ಟೆಂಟ್ ಆಗ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂತಹದ್ದು ಉಕ್ರೇನ್ನ ಒಂದಷ್ಟು ಭೂಭಾಗ. ಅದನ್ನು ಬಿಟ್ಟುಕೊಟ್ರೆ ರಷ್ಯಾ ಈಗಲೂ ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಸಿದ್ಧವಾಗಿದೆ. ಇಲ್ಲದೆ ಹೋದರೆ ನಾವು ಯುದ್ಧವನ್ನು ತೀವ್ರ ಮಾಡಿಯಾದರೂ ಅದನ್ನು ಪಡೆದುಕೊಳ್ತೀವಿ ಎನ್ನುವಂತಹ ಮನಸ್ಥಿತಿಯಲ್ಲಿ ರಷ್ಯಾ ಇದೆ. ಅತ್ತ ಕಡೆಯಲ್ಲಿ ಉಕ್ರೇನ್ ಏನು ಹೇಳ್ತಾ ಇದೆ ಗೊತ್ತಾ, ನ್ಯಾಟೋಗೆ ಸೇರಿಸ್ಕೊಳ್ಳೋದಿಲ್ಲ ಅಂತಂದರೆ ಓಕೆ, ನಮಗೆ ಭದ್ರತಾ ಗ್ಯಾರಂಟಿಯನ್ನು ಕೊಡಿ, ಬೈಲ್ಯಾಟ್ರಲ್ ಗ್ಯಾರಂಟಿಯನ್ನು ಕೊಡಿ ಹೀಗಂತ ಯುರೋಪ್ನ ತನ್ನ ಮಿತ್ರರ ಬಳಿಯಲ್ಲಿ ಕೇಳ್ಕೊಳ್ತಾ ಇದೆ. ಅಂದರೆ ಝೆಲೆನ್ಸ್ಕಿ ಅವರ ಡಿಮ್ಯಾಂಡ್ ಏನು ಅಂತಂದರೆ, ಈಗ ನ್ಯಾಟೋದಲ್ಲಿ ಆರ್ಟಿಕಲ್ 5 ಇದೆಯಲ್ಲ, ನ್ಯಾಟೋದ ಯಾವುದೇ ಸದಸ್ಯ ದೇಶದ ಮೇಲೆ ದಾಳಿ ಆದರೂ ಕೂಡ ಅದು ಎಲ್ಲ ನ್ಯಾಟೋದ ದೇಶಗಳ ಮೇಲೆ ದಾಳಿಯಾದಂತೆ ಹೀಗಂತ ನ್ಯಾಟೋದ ಆರ್ಟಿಕಲ್ 5 ಹೇಳ್ತಾ ಇದೆ. ಅದೇ ರೀತಿಯಾದಂತಹ ಭದ್ರತೆಯನ್ನು ಅಮೆರಿಕ ಆಗಲಿ UK ಆಗಲಿ ಬೇರೆ ಯಾವುದೇ ದೇಶಗಳಾಗಲಿ ನಮಗೆ ಕೊಡಲಿ ಹೀಗಂತ ಝೆಲೆನ್ಸ್ಕಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಂದರೆ ಉಕ್ರೇನ್ ಮೇಲಿನ ಯುದ್ಧವನ್ನು ಅಮೆರಿಕ ತನ್ನ ಮೇಲಿನ ಯುದ್ಧ ಅಂತ ಪರಿಗಣಿಸಬೇಕು, ಆ ರೀತಿಯ ಡಿಫೆನ್ಸ್ ಪ್ಯಾಕ್ಟ್ಗಳಾಗಬೇಕು ಅನ್ನುವಂಥದ್ದು ಝೆಲೆನ್ಸ್ಕಿ ಅವರ ಬಯಕೆ. ಅಂದರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನೆಗೋಸಿಯೇಷನ್ ನಡೀತಾ ಇತ್ತು. ರಷ್ಯಾ ಒಂದು ಕೇಳ್ತಾ ಇತ್ತು, ಉಕ್ರೇನ್ ಒಂದು ಹೇಳ್ತಾ ಇತ್ತು, ಏನೋ ಎಲ್ಲವೂ ಕೂಡ ಸೆಟಲ್ ಆಗ್ತಾ ಇದೆ. ಆ ಹಂತಕ್ಕೆ ಯುದ್ಧ ಬಂದು ತಲುಪ್ತಾ ಇತ್ತು. ಆದರೆ ಮಿತ್ರರೇ, ಇದ್ದಕ್ಕಿದ್ದಂತೆ ಪುತಿನ್ ಒಂದು ಬಾಂಬನ್ನೇ ಸಿಡಿಸ್ಬಿಟ್ರು. ಅದೇನು ಕೇಳಿದ್ರೆ ಯುರೋಪ್ನ ಲೀಡರ್ಗಳಿದಾರಲ್ಲ, ಇವರೆಲ್ಲ ಹಂದಿಗಳು. ನಾವು ಈಗಾಗಲೇ ಉಕ್ರೇನ್ನ ಬಹುಭಾಗವನ್ನು ವಶಕ್ಕೆ ಪಡೆದಿದ್ದೀವಿ, ಇನ್ನೂ ನಾವೇನು ಗುರಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತಲುಪೋದಕ್ಕೂ ಕೂಡ ನಮಗೆ ಹಾದಿ ಏನು ದೂರ ಇಲ್ಲ, ಅದಕ್ಕೂ ಕೂಡ ನಮಗೆ ಸಾಮರ್ಥ್ಯ ಇದೆ ಅಂತ ಪುತಿನ್ ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇದಕ್ಕೆ ಯಾಕಿಷ್ಟು ಮಹತ್ವ ಕೇಳಿದ್ರೆ ಈಗ ಯುರೋಪ್ನ ನಾಯಕರಿಗೂ ಪುತಿನ್ಗೂ ಆಗ್ಬರೋದಿಲ್ಲಪ್ಪ. ಹೀಗಾಗಿ ಪುತಿನ್ ಯುರೋಪ್ನ ನಾಯಕರನ್ನ ಹಂದಿಗಳು ಅಂತ ಕರೆದಿದ್ದಾರೆ. ಅದಕ್ಕೆ ಯಾಕಷ್ಟು ಮಹತ್ವ ಕೊಡಬೇಕು ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಖಂಡಿತವಾಗ್ಲೂ ಮಹತ್ವವನ್ನು ಕೊಡಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಭಾರತದ ಮಾಧ್ಯಮಗಳಿರಬಹುದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಪುತಿನ್ ಅವರ ಈ ಸ್ಟೇಟ್ಮೆಂಟನ್ನು ಕವರ್ ಮಾಡಿದ್ದಾವೆ. ಯಾಕೆ ಕೇಳಿದ್ರೆ ಇದರಿಂದ ಗೊತ್ತಾಗ್ತಾ ಇದೆ ಯುದ್ಧ ನಿಲ್ಲೋದಿಲ್ಲ, ಯುದ್ಧ ಇನ್ನಷ್ಟು ವಿಸ್ತರಿಸಬಹುದು. ಇದು ಕೇವಲ ಉಕ್ರೇನ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಈ ಒಂದು ಸ್ಟೇಟ್ಮೆಂಟ್ನ ಕಾರಣದಿಂದಾಗಿ ನ್ಯಾಟೋ ಕೂಡ ಯುದ್ಧಕ್ಕೆ ಎಂಟ್ರಿ ಆಗಬಹುದು ಅನ್ನುವಂಥ ಸುಳಿವು ಸಿಗ್ತಾ ಇದೆ.
ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಇನ್ನು ಕೆಲವರಿಗೆ ಏನು ಅನ್ನಿಸಬಹುದು ಅಂತಂದರೆ, ಯುದ್ಧ ಹೇಗಿದ್ರೂ ನಡೀತಾ ಇದೆಯಲ್ಲ, ಇನ್ನೊಂದು ಸ್ವಲ್ಪ ದಿನವೋ 1 ವರ್ಷವೋ 2 ವರ್ಷವೋ ಮುಂದುವರೆದ್ರೆ ನಮಗೇನಾಗುತ್ತೆ, ನಾವೆಲ್ಲ ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ದೀವಿ ಅಂತ. ಮಿತ್ರರೇ, ಭಾರತದ ಪರಿಸ್ಥಿತಿ ಹಾಗಿಲ್ಲ. ಭಾರತ ಆದಷ್ಟು ಶೀಘ್ರದಲ್ಲಿ ಈ ಯುದ್ಧ ಕೊನೆಗಾಣಲಿ ಅಂತೇಳಿ ಬಯಸ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಈ ಯುದ್ಧದ ಕಾರಣದಿಂದಾಗಿ ಭಾರತವು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಯುದ್ಧದ ಕಾರಣದಿಂದಾಗಿ ಅಮೆರಿಕ ನಮ್ಮ ಮೇಲೆ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಅನ್ನು ಹಾಕಿದೆ. ಯುರೋಪ್ನ ರಾಷ್ಟ್ರಗಳು ರಷ್ಯಾದ ವಿರುದ್ಧವಾಗಿದ್ದಾವೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಭಾರತ ನೇರವಾಗಿ ರಷ್ಯಾ ಜೊತೆಗೆ ದೊಡ್ಡ ಮಟ್ಟದ ಡೀಲನ್ನು ಮಾಡಿಕೊಳ್ತಾ ಇಲ್ಲ. ಎಲ್ಲ ವ್ಯಾಪಾರಗಳು ಕೂಡ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ಮಾಡುವಂತಹ ಪರಿಸ್ಥಿತಿ ಭಾರತಕ್ಕಿದೆ. ಭಾರತ ಒಂದು ಒತ್ತಡದ ಸಿಚುವೇಶನ್ ಅನ್ನು ಫೇಸ್ ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರ ಕಾರಣದಿಂದಾಗಿ ಭಾರತಕ್ಕೆ ಏನು ನಿರೀಕ್ಷೆ ಇತ್ತು ಕೇಳಿದ್ರೆ, ಟ್ರಂಪ್ ವಿಪರೀತವಾಗಿ ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆಗೂ ಕೂಡ ಕಮ್ಯುನಿಕೇಷನ್ ಚಾನಲ್ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜೆಲೆನ್ಸ್ಕಿಯ ಮೇಲೂ ಕೂಡ ಪ್ರಬಲವಾದಂತಹ ಒತ್ತಡವನ್ನು ಕ್ರಿಯೇಟ್ ಮಾಡಿ ಯುದ್ಧಕ್ಕೆ ಕೊನೆ ಹಾಡೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತೇಳಿ ಭಾರತ ಕೂಡ ಯೋಚನೆ ಮಾಡ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಪುತಿನ್ ಈಗ ಯುರೋಪ್ನ ನಾಯಕರೆಲ್ಲ ಹಂದಿಗಳು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆಯಲ್ಲ, ಯುದ್ಧ ಕೊನೆಗಾಣೋದಲ್ಲ, ಹೊಸ ರೀತಿಯಲ್ಲಿ ಆರಂಭಗೊಳ್ಳಬಹುದೇನೋ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಮಿತ್ರರೇ, ಇಲ್ಲೊಂದು ಸೂಕ್ಷ್ಮವನ್ನು ನಿಮಗೆ ಹೇಳಲೇಬೇಕು. ಪುತಿನ್ ಯಾಕೋಸ್ಕರವಾಗಿ ಪದೇ ಪದೇ ಯುರೋಪ್ನ ರಾಷ್ಟ್ರಗಳ ಮೇಲೆ ಕಿಡಿಕಾರ್ತಾ ಇದ್ದಾರೆ? ಅವರಿಗೆ ಯುರೋಪ್ನ ರಾಷ್ಟ್ರಗಳ ನಾಯಕರಿಗೆ ಹಂದಿಗಳು ಅಂತ ಕರೆಯುವಷ್ಟರ ಮಟ್ಟಿನ ಸಿಟ್ಟೇನು? ಈ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ಇವತ್ತು ಪುತಿನ್ಗೆ ಒಂದು ಹಂತದಲ್ಲಿ ಜೆಲೆನ್ಸ್ಕಿಗಿಂತಲೂ ಹೆಚ್ಚು ಸಿಟ್ಟು ಯುರೋಪ್ನ ನಾಯಕರ ಮೇಲಿದೆ. ಇದು ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆದರೂ ಕೂಡ ಸತ್ಯ. ಯಾಕೆ ಅಂತಂದರೆ, ಇವತ್ತು ಯುರೋಪ್ನ ನಾಯಕರು ಮಾಡಿದಂತಹ ಹುನ್ನಾರ ಇದೆಯಲ್ಲ, ಇದೇನು ಸಣ್ಣ ಪುಟ್ಟದಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಬೈಡನ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಸೇರಿಕೊಂಡು ಯುರೋಪ್ನ ಬಹುತೇಕ ದೇಶಗಳು ಉಕ್ರೇನ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡ್ವು. ಯಾಕೆ ಕೇಳಿದ್ರೆ, ಈ ಯುರೋಪ್ನ ರಾಷ್ಟ್ರಗಳಿಗೆ ಅನಿಸೋದಕ್ಕೆ ಶುರುವಾಯಿತು, ಪುತಿನ್ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ, ಇದು ಸರಿಯಾದ ಸಮಯ, ಈಗ ನಾವು ರಷ್ಯಾವನ್ನು ಟ್ರ್ಯಾಪ್ ಮಾಡಬಹುದು, ಮುಖ್ಯವಾಗಿ ಪುತಿನ್ ಅವರನ್ನು ಟ್ರ್ಯಾಪ್ ಮಾಡಬಹುದು. ಅದು ಹೇಗೆ ಕೇಳಿದ್ರೆ, ಉಕ್ರೇನ್ಗೆ ಎಲ್ಲ ರೀತಿಯಲ್ಲೂ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದ್ದೆ ಆದರೆ ಈ ಯುದ್ಧ ಡ್ರ್ಯಾಗ್ ಆಗುತ್ತೆ. ಬಹಳ ದೀರ್ಘಕಾಲದವರೆಗೆ ಯುದ್ಧ ಕಂಟಿನ್ಯೂ ಆಗಿದ್ದೆ ಆದರೆ ರಷ್ಯಾ ಆರ್ಥಿಕವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುವ ಮೂಲಕವೂ ಕೂಡ ರಷ್ಯಾದ ಆರ್ಥಿಕತೆಯನ್ನು ನಾವು ನಿರ್ಬಂಧಿಸಬಹುದು. ಆಗೇನಾಗುತ್ತೆ ಪರಿಣಾಮ ಕೇಳಿದ್ರೆ, ರಷ್ಯಾದ ಒಳಗೆ ಪುತಿನ್ ವಿರುದ್ಧ ಹೋರಾಟಗಳು ಜಾಸ್ತಿ ಆಗುತ್ತೆ. ಜನ ಪುತಿನ್ ವಿರುದ್ಧ ಬಂಡೇಳ್ತಾರೆ. ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ದೇಶ ಅನ್ನುವಂಥ ಹೆಗ್ಗಳಿಕೆ ರಷ್ಯಾಗಿದೆಯಲ್ಲ, ಒಂದು ವೇಳೆ ಈ ರೀತಿಯ ಸನ್ನಿವೇಶ ನಿರ್ಮಾಣ ಆಗಿದ್ದೇ ಆದರೆ, ಪುತಿನ್ ವಿರುದ್ಧ ಒಂದಷ್ಟು ಕ್ರಾಂತಿಗಳಾಗಿದ್ದೇ ಆದರೆ ರಷ್ಯಾ ಒಡೆದು ಹೋಗ್ಬಿಡುತ್ತೆ, ಅನೇಕ ದೇಶಗಳು ನಿರ್ಮಾಣ ಆಗುತ್ತೆ. ಈ ಹಿಂದೆ ಸೋವಿಯತ್ ಯೂನಿಯನ್ ಯಾವ ರೀತಿಯಾಗಿ ಒಡೆದು ಹೋಯಿತೋ ಅಂತಹದೇ ಸ್ಥಿತಿ ಮತ್ತೆ ನಿರ್ಮಾಣ ಆಗುತ್ತೆ. ಇದರಿಂದ ಯುರೋಪ್ನ ದೇಶಗಳಿಗೆ ಲಾಭ ಆಗುತ್ತೆ ಎನ್ನುವಂಥದ್ದು ಈ ಯುರೋಪ್ನ ನಾಯಕರ ಲೆಕ್ಕಾಚಾರ. ಮಿತ್ರರೇ, ಇದನ್ನು ನಾನೇನು ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇಲ್ಲ. ಈ ಬಗ್ಗೆ ಪುತಿನ್ ಅವರೇ ಅನೇಕ ಬಾರಿ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾದ ಯುನಿಟಿಯನ್ನು ಒಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೆ ಅದು ಅಸಾಧ್ಯ. ರಷ್ಯಾ ಯುನೈಟ್ ಆಗಿದೆ, ಒಗ್ಗಟ್ಟಾಗಿದೆ, ಹೀಗಂತ ಪುತಿನ್ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ರು. ಇದನ್ನು ಕೇಳಿದಾಗ ನಿಮಗೆ ಅನಿಸಬಹುದು, ಯಾಕೋಸ್ಕರವಾಗಿ ರಷ್ಯಾವನ್ನು ಒಡೆಯುವಂತಹ ಪ್ರಯತ್ನವನ್ನು ಯುರೋಪ್ ಮಾಡ್ತಾ ಇದ್ದಾವೆ, ಅವಕ್ಕೇನು ಲಾಭ ಅಂತ. ಈ ಯುರೋಪ್ ರಾಷ್ಟ್ರಗಳ ನರಿಬುದ್ಧಿ ನಿಮಗೆಲ್ಲ ಗೊತ್ತೇ ಇದೆ. ಅವರ ಒಂದು ಬೇಸಿಕ್ ಪಾಲಿಸಿಯೇ ಒಡೆದು ಆಳುವಂಥ ನೀತಿ. ಇವತ್ತು ಯುರೋಪ್ನ ರಾಷ್ಟ್ರಗಳಿಗೆ ಅತ್ಯಂತ ದೊಡ್ಡ ಥ್ರೆಟ್ ಏನಾದರೂ ಇದ್ದರೆ ಅದು ರಷ್ಯಾದಿಂದ ಮಾತ್ರ. ರಷ್ಯಾದ ಸೇನೆ ಅತ್ಯಂತ ಪ್ರಬಲವಾಗಿದೆ, ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂಥ ಶಸ್ತ್ರಾಸ್ತ್ರಗಳಿದ್ದಾವೆ, ವಿಶ್ವದಲ್ಲೇ ಅತಿ ದೊಡ್ಡ ಅಣ್ವಸ್ತ್ರ ರಾಷ್ಟ್ರ. ಹೀಗಾಗಿ ರಷ್ಯಾದ ಬಗ್ಗೆ ಈ ಒಂದು ಭಯ ಯುರೋಪ್ಗೆ ಇದ್ದೇ ಇದೆ. ಇದರ ಜೊತೆಗೆ ರಷ್ಯಾ ಒಂದು ವಿಪರೀತವಾದಂಥ ನೈಸರ್ಗಿಕ ಸಂಪನ್ಮೂಲವನ್ನು ಹೊಂದಿರುವಂಥ ದೇಶ. ಅದು ನ್ಯಾಚುರಲ್ ಗ್ಯಾಸ್ ಇರಬಹುದು, ಕಲ್ಲಿದ್ದಲಿರಬಹುದು, ಪೆಟ್ರೋಲಿಯಂ ಉತ್ಪನ್ನಗಳಿರಬಹುದು, ಎಲ್ಲವೂ ಕೂಡ ರಷ್ಯಾದ ಬಳಿಯಲ್ಲಿ ಹೇರಳವಾಗಿದೆ. ರಷ್ಯಾ ಯುನೈಟ್ ಆಗಿದ್ರೆ ಇದರ ಲಾಭ ಯುರೋಪ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಿಲ್ಲ. ಒಂದು ವೇಳೆ ರಷ್ಯಾ ಒಡೆದು ಹೋಗ್ಬಿಟ್ಟು ಇನ್ನೊಂದು 2-3 ದೇಶಗಳಾಗಿದ್ದೆ ಆದರೆ ಆಗ ಯುರೋಪ್ ಅದರ ಲಾಭವನ್ನು ಪಡೆದುಕೊಳ್ಳಬಹುದು. ತನ್ನ ಕೈಗೊಂಬೆ ಸರ್ಕಾರಗಳನ್ನು ರಚಿಸಿಕೊಂಡ್ರೆ ಅವುಗಳನ್ನು ಕೂಡ ಯುರೋಪ್ನ ಗುಂಪಿನಲ್ಲಿ ಮರ್ಜ್ ಮಾಡಿಕೊಂಡು ಬಿಡಬಹುದು. ಆಗ ತಮಗೆ ಬೇಕಾದ ಹಾಗೆ ಆಟ ಆಡಬಹುದು, ತಮ್ಮ ದೇಶಕ್ಕೆ ಲಾಭ ಆಗುತ್ತೆ ಎನ್ನುವಂಥದ್ದು ಯುರೋಪ್ನ ಲೆಕ್ಕಾಚಾರ ಆಗಿತ್ತು. ಅದೇ ಕಾರಣಕ್ಕೋಸ್ಕರವಾಗಿ ರಷ್ಯಾವನ್ನು ಉಕ್ರೇನ್ನಲ್ಲಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನು ಯುರೋಪ್ನ ದೇಶಗಳು ಮಾಡಿದ್ದು, ಅಲ್ಲಿನ ನಾಯಕರು ಮಾಡಿದ್ದು. ಈ ಯುದ್ಧದ ಸಂದರ್ಭದಲ್ಲೇ ರಷ್ಯಾದಲ್ಲಿ ಪುತಿನ್ ವಿರುದ್ಧ ಅನೇಕ ಬಂಡಾಯದ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಆದರೆ ಪುತಿನ್ ಒಬ್ಬ ಸರ್ವಸಮರ್ಥವಾದಂತಹ ನಾಯಕ. ತನ್ನ ದೇಶದ ಪೊಲೀಸ್ ಇರಬಹುದು, ಸೇನೆ ಇರಬಹುದು, ಆಡಳಿತ ವ್ಯವಸ್ಥೆ ಇರಬಹುದು, ಜೊತೆಗೆ ಜನಸಮುದಾಯದ ಬೆಂಬಲ ಇರಬಹುದು. ಇದೆಲ್ಲವುದನ್ನು ಸಹ ಪುತಿನ್ ಬಹಳ ಗಟ್ಟಿಯಾಗಿ ತನ್ನ ಬಳಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಹೀಗಾಗಿ ಯುರೋಪ್ನ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿಲ್ಲ.
ಹಾಗಾದ್ರೆ ಮುಂದೇನಾಗುತ್ತೆ? ಪುತಿನ್ ಏನೋ ಯುರೋಪ್ನ ನಾಯಕರನ್ನ ಹಂದಿಗಳು ಅಂತ ಹೇಳಿದ್ದಾರೆ. ಇದರ ಪರಿಣಾಮ ಏನಾಗಬಹುದು ಅಂತ ಕೇಳಿದ್ರೆ, ಮೊದಲನೇದಾಗಿ ಯುದ್ಧ ಕಂಟಿನ್ಯೂ ಆಗುತ್ತೆ, ಯುದ್ಧ ನಿಲ್ಲುತ್ತೆ ಅನ್ನುವಂತಹ ಆಶಾವಾದ ಬಹುತೇಕ ಕೊನೆಗೊಂಡಂತಾಗಿದೆ. ಎರಡನೇದಾಗಿ ನ್ಯಾಟೋ ಇದನ್ನ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನ್ಯಾಟೋದ ದೇಶಗಳೇನಾದರೂ ಪುತಿನ್ ಈ ರೀತಿಯ ಹೇಳಿಕೆಗಳ ಮೂಲಕ ನಮ್ಮ ಭದ್ರತೆಗೆ ಥ್ರೆಟ್ ಅನ್ನ ತರ್ತಾ ಇದ್ದಾರೆ, ನ್ಯಾಟೋ ದೇಶಗಳ ಭದ್ರತೆಗೆ ತೊಡಕುಂಟಾಗಿದೆ ಹೀಗಂತ ಹೇಳಿಬಿಟ್ಟು ನ್ಯಾಟೋದ ದೇಶಗಳೇ ಮೊದಲಿಗೆ ರಷ್ಯಾದ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೇ ಆದರೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಯುರೋಪ್ಗೆ ವಿಸ್ತರಣೆ ಆಗುತ್ತೆ, ನ್ಯಾಟೋಗೂ ಕೂಡ ವಿಸ್ತರಣೆ ಆಗುತ್ತೆ. ಅಲ್ಲಿಗೆ ಮಿತ್ರರೇ, ಇದು ಮೂರನೇ ಮಹಾಯುದ್ಧ ಆಗೋದಿಲ್ಲ ಅಂತ ಯಾವುದೇ ರೀತಿಯಲ್ಲೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಂತರ ಚೈನಾ ಏನು ಮಾಡುತ್ತೆ, ಭಾರತದ ನಿಲುವು ಏನಾಗಿರುತ್ತೆ, ಯಾವುದನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಈಗ ಅಂತೂ ಸಾಧ್ಯ ಇಲ್ಲ. ಯಾಕೆ ಈ ಅನುಮಾನ ಬರ್ತಾ ಇದೆ ಕೇಳಿದ್ರೆ, ಪುತಿನ್ ಎಲ್ಲೂ ಕೂಡ ಟ್ರಂಪನ್ನು ಹೀಗಳಿತಾ ಇಲ್ಲ, ಟ್ರಂಪ್ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ, ಯುರೋಪ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಪುತಿನ್ ಅವರ ಒಂದು ರೀತಿಯ ಜಾಣ್ಮೆ. ಮಿತ್ರರೇ, ಇದನ್ನು ಟ್ರಂಪ್ ಯಾವ ರೀತಿಯಾಗಿ ನೋಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟ್ರಂಪ್ಗೆ ಪುತಿನ್ ಅವರ ಈ ಹೇಳಿಕೆ ಬಹಳ ಖುಷಿ ಕೊಟ್ಟರೂ ಕೊಡಬಹುದು. ಹೌದು, ಯುರೋಪ್ನ ನಾಯಕರೆಲ್ಲ ಹಂದಿಗಳೇ, ಅವರಿಂದಾಗಿಯೇ ಈ ಸಮಸ್ಯೆಗಳಾಗಿದೆ ಅಂತ ಟ್ರಂಪ್ ಹೇಳಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ ಆ ರೀತಿಯಾದಂಥ ಒಬ್ಬ ಹುಂಬ ಸ್ವಭಾವದ ನಾಯಕ. ಅದೇ ರೀತಿಯಾಗಿ ಇದು ನ್ಯಾಟೋದ ವಿರುದ್ಧದ ಹೇಳಿಕೆ, ನಾನು ಪುತಿನ್ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂಥೇಳಿ ಟ್ರಂಪ್ ಟೋಟಲಿ ತಿರುಗಿ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ. ಅಂದರೆ ಮೂರನೇ ಮಹಾಯುದ್ಧದ ಭವಿಷ್ಯ ಇದೆಯಲ್ಲ, ಇದು ಟ್ರಂಪ್ ಮತ್ತು ಪುತಿನ್ ಕೈಲಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈ ಇಬ್ಬರೇ ನಾಯಕರು ಮುಂದೇನಾಗಬೇಕು ಅಂತ ಡಿಸೈಡ್ ಮಾಡಬೇಕು. ಆ ಪರಿಸ್ಥಿತಿಗೆ ವಿಶ್ವ ಬಂದು ತಲುಪಿದೆ. ಆದರೆ ಬಹಳ ದೊಡ್ಡ ವಿಪರ್ಯಾಸ ಏನು ಗೊತ್ತಾ, ಈ ಯುದ್ಧದಲ್ಲಿ ಭಾರತದ ಝೀರೋ ಇಂಟ್ರೆಸ್ಟ್ ಇದ್ರೂ ಕೂಡ ಭಾರತ ಅದರ ಎಫೆಕ್ಟನ್ನು ಎದುರಿಸಬೇಕಾಗಿದೆ. ಮಿತ್ರರೇ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.